ಮಾರಿಕಾಂಬಾ ಜಾತ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಈ ಕ್ರೇಜನ್ನ ಶಿವಮೊಗ್ಗದಲ್ಲಿ ನಮ್ಮ ಶಶಿಕುಮಾರ್ ಅವರು, ಸ್ಟೈಲ್ ಡ್ಯಾನ್ಸ್ ಕ್ರೂನವರು, ಇವರು ಶಿವಮೊಗ್ಗದಲ್ಲಿ ಮಾರಿಕಾಂಬಾ ದೇವಿಗೆ ಒಂಥರ ಇತಿಹಾಸ ಇದ್ರೆ ಡ್ಯಾನ್ಸಲ್ಲಿ ಇವ್ರದೇ ಆದಂಥ ಒಂದು ಇತಿಹಾಸ ಇದೆ. ಇವರು ಈ ಬಾರಿ ಫಿಲಮ್ ಶೈಲಿಯಲ್ಲಿ ಅತ್ಯುತ್ತಮವಾದಂಥ ಹಾಡನ್ನು ಬರೆದು ಅದನ್ನ ಚಿತ್ರೀಕರಣನೂ ಮಾಡಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಫೋನ್ ಮಾಡಿದ್ರು, ಬೆಳಗ್ಗೆಯಿಂದ ಒಂದು 2-3 ಫೋನ್ ಮಾಡಿದ್ರು. ನಾನು ಮಧ್ಯದಲ್ಲಿ ಬಿಡುವು ಮಾಡ್ಕೊಂಬಂದು ಹಾಡು ಕೇಳಿದೆ. ಏನು ನಾವು ಒಂದು 30ರಿಂದ 40 ಪೇಜು ಇತಿಹಾಸ ಬರೆಯುವಂಥದ್ದನ್ನ 5 ನಿಮಿಷದಲ್ಲೇ ಆ ಇತಿಹಾಸನ ಅವರು ಬರೆದು ಆ ರೆಕಾರ್ಡಿಂಗ್ ಮಾಡಿ ಶಿವಮೊಗ್ಗದ ಜನತೆಗೆ, ನಾಡಿನ ಜನತೆಗೆ ಕೇಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ನಾವೇನು ಒಂದು ಇಡೀ ಬುಕ್ ಓದೋವಂಥದ್ದನ್ನ ಬರೀ 5 ನಿಮಿಷದಲ್ಲೇ ಆ ಇತಿಹಾಸನ ಅವ್ರು ಹೇಳಿದ್ದಾರೆ. ಈ ಇತಿಹಾಸನ ಅವ್ರು ಎಲ್ಲಿ ಕಲೆಕ್ಟ್ ಮಾಡಿದ್ರು ಏನು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಅವ್ರು ಎಲ್ಲೆಲ್ಲಿ ಯಾವ ರೀತಿ ಕಲೆಕ್ಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಮಾರಮ್ಮನ ಸರ್ವಧರ್ಮ ಅಂತೇಳಿ ಬಿಂಬಿಸಿ ಬರೀ ಮೊಸರನ್ನದ ಎಡೆಯಲ್ಲೇ ಮಾರಮ್ಮನ ಪೂಜೆ ಮಾಡ್ಬೋದು ಅನ್ನೋದ್ರಿಂದ ಹಿಡಿದು ಸರ್ವಧರ್ಮ ಅಣಗೆರೆ ಕಟ್ಟೆಯಿಂದ ಇಲ್ಲಿವರೆಗೂ ಇಡೀ ರಾಜ್ಯದಲ್ಲೇ ಶಿರ್ಸಿ, ಸಾಗರ ಬಿಟ್ಟರೆ ಶಿವಮೊಗ್ಗನೇ ನಮ್ಮ ವರ್ಲ್ಡ್ ಲೆವೆಲಲ್ಲಿರುವಂಥ ಜಾತ್ರೆ ಅಂತೇಳಿ ಬಿಂಬಿಸಿದ್ರಂಥ ನಮ್ಮ ಶಶಿಕುಮಾರ್ ಅವರಿಗೆ ಕೋಟೇಶ್ವರಿ ಮಾರಿಕಾಂಬಾ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಮಾರಮ್ಮ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಶಿವಮೊಗ್ಗ ಜನತೆ ಪರವಾಗಿ, ಕಮಿಟಿಯ ಪರವಾಗಿ ನಿಮ್ಮನ್ನು ಒಳ್ಳೇದು ಮಾಡಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೀನಿ.